ಸ್ನೇಹಿತರೆ ನಮಸ್ಕಾರ. ಇವತ್ತು ಸರ್ವಜ್ಞನ ಒಂದೆರಡು ವಚನಗಳನ್ನು ತಮ್ಮ ಮುಂದೆ ವಾಚನ ಮಾಡಲಿಕ್ಕೆ ಇಚ್ಛಿಸ್ತೇನೆ. ನಾವು ಕೆಲವೊಮ್ಮೆ ಲೇಸು ಎಂಬಂತಹ ಪದವನ್ನು ಬಳಸ್ತೇವೆ. ಲೇಸು ಅಂದರೆ ಅದಕ್ಕಿಂತ ಇದು ಪರವಾಗಿಲ್ಲ ಎಂಬಂತಹ ಅರ್ಥ ಕೊಡುವಂಥದ್ದು. ಇದರಲ್ಲಿ ಇಲ್ಲಿ ಲೇಸು ಅಂತ ಕೆಲವೊಂದು ಪದವನ್ನು ಬಳಸಿದ್ದಾರೆ ಸರ್ವಜ್ಞ. ಯಾವುದು ಆ ಪದಗಳು ಅಂತ ಹೇಳಿದ್ರೆ, ಕಾಸು ವೆಚ್ಚಕ್ಕೆ ಲೇಸು, ಕಾಸು ವೆಚ್ಚಕ್ಕೆ ಲೇಸು, ದೋಸೆ ಪುರುಷಗೆ ಲೇಸು, ಕಾಸು ವೆಚ್ಚಕ್ಕೆ ಲೇಸು, ದೋಸೆ ಪುರುಷಗೆ ಲೇಸು, ಕೂಸುಗಳು ಮನೆಗೆ ಇರಲೇಸು, ಕೂಸುಗಳು ಮನೆಗೆ ಇರಲೇಸು, ಹಿರಿಯರಿಗೆ ಮೀಸಲೇಸಿಂದ ಸರ್ವಜ್ಞ. ಕಾಸಿದ್ರೆ ಅಲ್ವಾ ಕೈಲಾಸ, ಕಾಸು ಇಲ್ಲದಿದ್ದರೆ ಬಹಳ ಕಷ್ಟ ಅನ್ನೋದು ಆ ಕಾಲದಲ್ಲೂ ಎಲ್ಲರಿಗೂ ಗೊತ್ತಿತ್ತು. ಅದು ಕಾಸು ವೆಚ್ಚಕ್ಕೆ ಲೇಸು, ಕಾಸು ಬೇಕೇ ಬೇಕು ವೆಚ್ಚಕ್ಕೆ. ದೋಸೆ ಪುರುಷಗೆ ಲೇಸು, ದೋಸೆ ಏನು ಇದೆ ಪುರುಷಗೆ ಲೇಸು ಅಂತ ಯಾಕೆ ಹೇಳಿದ್ದಾರೋ ಗೊತ್ತಿಲ್ಲ. ಆದರೆ ಕೂಸುಗಳು ಅಂದರೆ ಮಕ್ಕಳು ಇದ್ದರೆ ಮನೆ ಲೇಸು, ಹಿರಿಯರಿಗೆ ಮೀಸೆ ಲೇಸು. ಹಿರಿಯರಿಗೆ ಮೀಸೆ ಅಂತ ಹೇಳಿದ್ರೆ ಅದೊಂದು ಗಾಂಭೀರ್ಯದ ಸಂಕೇತ ಅಥವಾ ಒಡೆತನದ ಸಂಕೇತ ಎಂಬ ಅರ್ಥವನ್ನು ಇದು ಕೊಡುತ್ತೆ. ಹಿರಿಯರಿಗೆ ಆ ಒಂದು ಮುನ್ನಡೆಸುವಂತಹ ಅನುಭವ ಇರುತ್ತೆ, ಹಾಗಾಗಿ ಮೀಸಲೇಸು ಎಂಬುದಾಗಿ ಹೇಳಿರ್ಬೋದು. ನಾವು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಾ ಇರ್ತೇವೆ, ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ. ಒಂದು ಮನೆಯಲ್ಲಿ ಅಜ್ಜಿ ಇರಬೇಕು, ಯಾಕೆಂದರೆ ಏನಾದರೂ ಹೇಳ್ತಾ ಇರ್ತಾರೆ, ಮಜ್ಜಿಗೆ ಇಲ್ಲದೇ ಇದ್ದರೆ ಊಟ ಸಂಪೂರ್ಣ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಚನವನ್ನು ಸರ್ವಜ್ಞ ಹೇಳಿದ್ದಾರೆ. ಮಜ್ಜಿಗೆ ಊಟಕ್ಕೆ ಲೇಸು, ಮಜ್ಜಿಗೆ ಊಟಕ್ಕೆ ಲೇಸು, ಮಜ್ಜನಕ್ಕೆ ಮಡಿಲೇಸು, ಮಜ್ಜಿಗೆ ಊಟಕ್ಕೆ ಲೇಸು, ಮಜ್ಜನಕ್ಕೆ ಮಡಿಲೇಸು, ಕಜ್ಜಾಯ ತುಪ್ಪ ಉಣಲೇಸು, ಕಜ್ಜಾಯ ತುಪ್ಪ ಉಣಲೇಸು, ಮನೆಗೊಬ್ಬ ಅಜ್ಜಿಯೇ ಲೇಸು ಎಂದ ಸರ್ವಜ್ಞ. ಮಜ್ಜಿಗೆ ಊಟಕ್ಕೆ ಲೇಸು, ಊಟಕ್ಕೆ ಮಜ್ಜಿಗೆ ಇದ್ದಿದ್ರೆ ಅದು ಪೂರ್ಣ ಆಗೋದಿಲ್ಲ ಎಂಬಂತಹ ಅರ್ಥ ಇರ್ಬೋದು. ಮಜ್ಜನಕ್ಕೆ ಮಡಿಲೇಸು ಅಂದರೆ ದೇಹ ಶುದ್ಧಿಗೆ ಸ್ನಾನ ಅಗತ್ಯ ಎಂಬ ವಿಚಾರವನ್ನು ಸರ್ವಜ್ಞ ಹೇಳಿದ್ದಾರೆ. ಕಜ್ಜಾಯ ತುಪ್ಪ ಉಣಲೇಸು, ನೋಡಿ ಕಜ್ಜಾಯ ತುಪ್ಪ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಹೋಳಿಗೆ, ಪಾಯಸ, ಕಜ್ಜಾಯ ತುಪ್ಪ ಇದೆಲ್ಲ ಮೃಷ್ಟಾನ್ನ ಭೋಜನಗಳು. ಅದು ಉಣಲೇಸು ಅಂದರೆ ಬಹಳ ಆನಂದ ಕೊಡುತ್ತೆ. ಇನ್ನೊಂದು ವಚನ ಇಲ್ಲಿ, ರಾಗವಿಲ್ಲದ ವಿದ್ಯೆ, ರಾಗವಿಲ್ಲದ ವಿದ್ಯೆ, ಭೋಗವಿಲ್ಲದ ನಿದ್ರೆ, ರಾಗವಿಲ್ಲದ ವಿದ್ಯೆ, ಭೋಗವಿಲ್ಲದ ನಿದ್ರೆ, ತ್ಯಾಗವಿಲ್ಲದವನ ದೊರೆತನ, ತ್ಯಾಗವಿಲ್ಲದವನ ದೊರೆತನ, ಹಾಳೂರ ಗೂಗೆಯಂತಕ್ಕೂ ಸರ್ವಜ್ಞ. ನೋಡಿ, ರಾಗವಿಲ್ಲದ ವಿದ್ಯೆ ಅಂದರೆ ಅದು ಕ್ರಮಬದ್ಧವಾಗಿರಬೇಕು ವಿದ್ಯೆ ಎಂಬಂತಹ ಒಂದು ಅರ್ಥ ಕೊಡಬಹುದು. ಭೋಗವಿಲ್ಲದ ನಿದ್ರೆ, ಅದು ಸುಖವಾದ ನಿದ್ದೆ ಆಗದೇ ಇದ್ದರೆ ಅದು ನಿದ್ದೆಯೇ ಅಲ್ಲ ಎಂಬಂತಹ ವಿಚಾರವನ್ನು ಸರ್ವಜ್ಞ ಹೇಳಿದ್ದಾರೆ. ತ್ಯಾಗವಿಲ್ಲದ ದೊರೆತನ, ದೊರೆಗೆ ತ್ಯಾಗ ಅನ್ನೋದು ಬಹಳ ಮುಖ್ಯ ಎಂಬುದನ್ನು ಅಲ್ಲಿ ಹೇಳ್ತಾರೆ. ಇವೆಲ್ಲವೂ ಇಲ್ಲದೇ ಇದ್ದರೆ ಹಾಳೂರ ಗೂಗೆಯಂತಿಕ್ಕೂ ಸರ್ವಜ್ಞ. ಇದು ಕೂಡ ಅರ್ಥಪೂರ್ಣವಾದ ವಚನವಾಗಿದೆ. ಸ್ನೇಹಿತರೆ, ಸರ್ವಜ್ಞನ ವಚನಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತಾ ಹೋದರೆ ಅದಕ್ಕೆ ನೂರಾರು ಅರ್ಥಗಳಿವೆ. ಇಡಿಯಾಗಿ ಬದುಕನ್ನು ತನ್ನ ತ್ರಿಪದಿಗಳಲ್ಲಿ ಸರ್ವಜ್ಞ ಬಿಂಬಿಸಿದ್ದಾನೆ. ಕಾಲದೇಶಗಳಿಗೆ ಮೀರಿದಂತಹ ಸತ್ಯಗಳನ್ನು ಸಾರಿದ್ದಾನೆ. ಮತ್ತೆ ಹಲವು ಸರ್ವಜ್ಞನ ತ್ರಿಪದಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.